ನಿಮ್ಮ ಮನೆಯಲ್ಲಿದ್ದರೆ ಥಿಯೇಟರ್ ನಿಮ್ಮ ಮನೆಯಲ್ಲಿದ್ದಾಗೆ. ಹೌದು, ಕೇವಲ 11,500 ರೂಪಾಯಿ ರೇಂಜಲ್ಲಿ 50 ಇಂಚಸ್ ಅಲ್ಲ, 60 ಇಂಚಸ್ ಅಲ್ಲ, 200 ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ನೀವು ಥಿಯೇಟರ್ನ ಕ್ರಿಯೇಟ್ ಮಾಡ್ಕೋಬಹುದು. ಹೌದು, ಈ ಒಂದು ಪ್ರಾಜೆಕ್ಟ್ನ ನಿಮ್ಮ ಮೊಬೈಲಿಂದನೂ ಕೂಡ ಆಪರೇಟ್ ಮಾಡ್ಕೋಬಹುದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ DTH ಕನೆಕ್ಷನ್ ಇದ್ದರೆ ಡೈರೆಕ್ಟಾಗಿ DTH ಕೂಡ ಕನೆಕ್ಷನ್ ಮಾಡಿಕೊಂಡು ನೀವು ಈ ಟಿವಿಯಲ್ಲಿ ಬರೋ ಥರ ಉದಯ ಟಿವಿ ಆಗಿರಲಿ, TV9 ಆಗಿರಲಿ, ಈ ಥರ ಎಲ್ಲ ಚಾನಲ್ಸ್ಗಳನ್ನು ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಟು ಗ್ಯಾಜೆಟ್ ವರ್ಡ್ ಕಾರ್ಡ್. ಇವತ್ತು ನನ್ನ ಹತ್ರ ಮತ್ತೊಂದು ಯೂನಿಕ್ ಡಿಸೈನ್ ಹೊಂದಿರುವಂಥ ಎವ್ರಿಕ್ಯಾಮ್ R16 ಅನ್ನೋ ಒಂದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇದೆ. ಈ ಒಂದು ಪ್ರಾಜೆಕ್ಟ್ನ ನೀವೇನಾದರೂ ಬಜೆಟ್ ಕ್ಯಾಟಗರಿಯಲ್ಲಿ ಮನೆಯಲ್ಲೇ ಒಂದು ಸಿನಿಮಾ ಥಿಯೇಟರ್ ಕ್ರಿಯೇಟ್ ಮಾಡ್ತೀನಿ ಅಂತಂದ್ರೆ ಸೂಪರ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಗಮನಿಸಬಹುದು, ಪ್ರಾಜೆಕ್ಟ್ ಮಾತ್ರ ತುಂಬಾನೇ ಯೂನಿಕ್ ಡಿಸೈನ್ ಅಲ್ಲಿ ರೆಡಿ ಆಗಿರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಾಜೆಕ್ಟ್ ನಿಮಗೆ ಮ್ಯಾಕ್ಸಿಮಮ್ ಆಗಿ 200 ಇಂಚಸ್ ಅಂದ್ರೆ ಮಿನಿಮಮ್ 50 ಇಂಚಸ್ ಇಂದ ನೀವು ಮ್ಯಾಕ್ಸಿಮಮ್ ಆಗಿ 200 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಆ ಥರ ಒಂದು ಪ್ರಾಜೆಕ್ಟ್ನ ಕೇವಲ 11,500 ರೂಪಾಯಿಗೆ ಈ ಒಂದು ಪ್ರೊಜೆಕ್ಟರ್ ಸಿಗುತ್ತೆ. ಅಷ್ಟೆಲ್ಲ ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ ಆಟೋಮೆಟಿಕ್ಸ್ ಇಂದ ವರ್ಕ್ ಆಗುತ್ತೆ. ಅಂದ್ರೆ ಆಟೋ ಫೋಕಸ್, ಆಟೋ ಕಿಸ್ಟೋನ್, ಆಟೋ ಆಪ್ಟಿಕಲ್ ಅವಾರ್ಡೆನ್ಸ್ ಜೊತೆಗೆ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ 12 ನ ಹೊಂದಿರುವಂಥದ್ದು, ಅಂದ್ರೆ ಅಪ್ಗ್ರೇಡೆಡ್ ಮಾಡೆಲ್ ಆಂಡ್ರಾಯ್ಡ್ 12 ನ ಹೊಂದಿರುವಂತಹ ಒಂದು ಬೆಸ್ಟ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ. ಹಾಗೆ ಈ ಒಂದು ಪ್ರಾಜೆಕ್ಟರ್ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಇದೇ ತರದ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರುವಂಥದ್ದು. ಸೊ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಾಗೆ ಒಂದು ಪವರ್ ಕೇಬಲ್ ಸಹ ಸಿಗ್ತಾ ಇದೆ, ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು HDMI ಕೇಬಲ್ ಸಹ ಸಿಗ್ತಾ ಇದೆ. ಅಂದ್ರೆ DTH ಏನಾದರೂ ನೀವು ಈ ಒಂದು ಪ್ರಾಜೆಕ್ಟ್ಗೆ ಕನೆಕ್ಟ್ ಮಾಡ್ತೀನಿ ಅಂದ್ರೆ ಈ ಒಂದು ಕೇಬಲ್ ಮೂಲಕ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಒಂದು ಯೂನಿಕ್ ಡಿಸೈನ್ ಹೊಂದಿರುವಂಥ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂಥ ಒಂದು ರಿಮೋಟ್ ಸಹ ಇದೆ. ಈ ಒಂದು ರಿಮೋಟ್ ಇಂದ ನೀವು ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ಲಿ ಒಂದು ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ಎಲೆಕ್ಟ್ರಿಕಲ್ ಆಟೋ ಫೋಕಸ್ ಸಹ ವ್ಯವಸ್ಥೆ ಕೂಡ ಇರುವಂಥದ್ದು. ಅಂದ್ರೆ ಈ ಒಂದು ಪ್ರಾಜೆಕ್ಟ್ನ ನೀವು ಕ್ಲಾರಿಟಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ರಿಮೋಟ್ ಮೂಲಕನೂ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ಕಂಪ್ಲೀಟ್ ಆಟೋ ಫೋಕಸ್ ಇರೋದ್ರಿಂದ ಅದಾಗಿ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಹಾಗೆ ಅದರ ಜೊತೆಗೆ ಒಂದು ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿಗಾಗಿ ಒಂದು ಯೂಸರ್ ಮ್ಯಾನುವಲ್ ಬುಕ್ ಕೂಡ ಇದೆ. ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿನೂ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು. ನೀವು ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಈ ಒಂದು ಬಜೆಟ್ ಗೆ ಲುಕ್, ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಸಖತ್ ಆಗಿದೆ ಅಂತ ಹೇಳ್ಬೋದು. ಸೊ ಗಮನಿಸಬಹುದು, ಲುಕ್ ಮಾತ್ರ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ 1.5 kg ಅಷ್ಟು ತೂಕನ ಹೊಂದಿದೆ. ನೀವು ಹೆಂಗ್ ಬೇಕಾದ್ರೂ ಇದನ್ನ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಕಂಪ್ಲೀಟ್ ಆಗಿ 180 ಡಿಗ್ರಿ ವರ್ಗು ಕೂಡ ಇದನ್ನ ರೊಟೇಷನ್ ಮಾಡ್ಕೊಂಡು ನಿಮಗೆ ಯಾವ ತರ ಆಂಗಲ್ ಅಲ್ಲಿ ಬೇಕೋ ಆ ತರ ಆಂಗಲ್ ನ ಸೆಟ್ ಮಾಡೋಕೆ ಇದರಲ್ಲಿ 2 ಅಡ್ಜಸ್ಟೇಬಲ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಈ ಸ್ಟ್ಯಾಂಡ್ ನ ನೀವು ಕ್ಯಾರಿ ಮಾಡೋ ಕೂಡ ಬಳಸ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ಈ ಒಂದು ಪ್ರಾಜೆಕ್ಟ್ ನ ನೀವು ಆರಾಮಾಗಿ ಕ್ಯಾರಿ ಮಾಡ್ತೀನಿ ಅಂತಂದ್ರೆ ಈ ತರ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ನೀವೇನಾದ್ರು ಸ್ಟ್ಯಾಂಡ್ ಗಾಗಿ ಇದನ್ನ ಯೂಸ್ ಮಾಡ್ತೀನಿ ಅಂದ್ರೆ ಈ ತರ ಸ್ಟ್ಯಾಂಡ್ ಕೂಡ ಇಟ್ಕೋಬಹುದು. ಹಾಗೆ ಇದನ್ನ ಕಂಪ್ಲೀಟ್ಲಿ 180 ಡಿಗ್ರಿ ಆಂಗಲ್ ಅಲ್ಲೂ ಕೂಡ ನೀವು ಇದನ್ನ ವ್ಯೂ ಕೂಡ ಮಾಡ್ಕೋಬಹುದು. ಸೊ ಗಮನಿಸಬಹುದು, ಇದೊಂದು ಸ್ಟ್ರಾಂಗೆಸ್ಟ್ ಬಿಲ್ಡ್ ಕ್ವಾಲಿಟಿನ ಹೊಂದಿರುವಂತದ್ದು. ಅಂದ್ರೆ ABS ಪ್ಲಾಸ್ಟಿಕ್ ಸ್ಟ್ರಾಂಗೆಸ್ಟ್ ಬಿಲ್ಡ್ ಕ್ವಾಲಿಟಿನ ಹೊಂದಿರೋದ್ರಿಂದ ಸಖತ್ತು ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಹಾಗೆ ಗಮನಿಸೋದಾದ್ರೆ ಇದರಲ್ಲಿ ಮ್ಯಾಟ್ ಫಿನಿಶಿಂಗ್ ಲುಕ್ ನ ಕೊಟ್ಟಿದ್ದಾರೆ. ಸೊ ಗಮನಿಸೋದಾದ್ರೆ ಎವ್ರಿಕ್ಯಾಮ್ ಬ್ರ್ಯಾಂಡ್ ನ ಒಂದು ಲೋಗೋ ಕೂಡ ಇದೆ. ಅದರ ಕೆಳಗಡೆ ಆಟೋ ಫೋಕಸ್ ಮತ್ತೆ ಆಟೋ ಕೀಸ್ಟೋನ್ ಗೋಸ್ಕರ 2 ಲೆನ್ಸ್ ಕೂಡ ಬಳಸಿದ್ದಾರೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಆಟೋ ಫೋಕಸ್, ಆಟೋ ಕೀಸ್ಟೋನ್ ಇದ್ರೆ ಏನು ಒಂದು ಯೂಸ್ ಆಗುತ್ತೆ ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ನ ಜಸ್ಟ್ ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿ ಆಗಿರಲಿ, ಅಷ್ಟು ಆಂಗಲ್ ಆಗಿರಲಿ ಇದಾಗಿ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳುತ್ತೆ. ಸೊ ಬೇಕಿದ್ರೆ ನೀವು ರಿಮೋಟ್ ಅಲ್ಲಿ ಕೂಡ ಅದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಮೇಲ್ಗಡೆ ಬಂದ್ರೆ ಈ ಪ್ರಾಜೆಕ್ಟ್ ನ ಮೇಲ್ಗಡೆ ಬಂದು ಡೆಡಿಕೇಟೆಡ್ ಒಂದು ಬಟನ್ ಸಹ ಇದೆ. ಅಂದ್ರೆ ಬೇರೆ ಯಾವುದೇ ತರಹದ ಎಕ್ಸ್ಟ್ರಾ ಬಟನ್ಸ್ ಇಲ್ಲ, ಯಾಕಂದ್ರೆ ಕಂಪ್ಲೀಟ್ಲಿ ಆಟೋಮೆಟಿಕ್ಸ್ ಇಂದ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಬಟನ್ ಸಹ ಇದೆ. ಈ ಬಟನ್ಸ್ ಮೂಲಕ ಕೂಡ ಇದನ್ನ ನೀವು ಆನ್ ಕೂಡ ಮಾಡ್ಕೋಬಹುದು, ಇಲ್ಲ ರಿಮೋಟ್ ಮೂಲಕನೂ ಕೂಡ ಆನ್ ಕೂಡ ಮಾಡ್ಕೋಬಹುದು. ಲೆನ್ಸ್ ನ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಆಗಿ ಇದೊಂದು LED ಲೆನ್ಸ್. LED ಲೆನ್ಸ್ ಅಂತಂದ್ರೆ LTPS ಪ್ಲಸ್ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿರುವಂತದ್ದು. ಇನ್ನು ಲ್ಯಾಂಪ್ ಅವರ್ಸ್ ನ ವಿಷಯಕ್ಕೆ ಬರೋದಾದ್ರೆ ಈ ಒಂದು ಲ್ಯಾಂಪ್ ಅವರ್ಸ್ ಅಲ್ಲಿ ನಿಮಗೆ 50,000 ಅವರ್ಸ್ LED ಲ್ಯಾಂಪ್ ಅವರ್ಸ್ ನ ಕೊಟ್ಟಿರುವಂತದ್ದು. ಸೊ ಇನ್ನು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕಂಪ್ಲೀಟ್ ಆಗಿ LCD ಕೊಟ್ಟಿಲ್ಲ, ಕಂಪ್ಲೀಟ್ ಆಗಿ LED ಲೆನ್ಸ್ ನ ಕೊಟ್ಟಿರೋದ್ರಿಂದ ನಿಮಗೆ ಕಣ್ಣಿಗೆ ಯಾವುದೇ ರೀತಿಯ ಎಫೆಕ್ಟ್ ಕೂಡ ಆಗಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಟಿವಿಯಲ್ಲಿ ನೋಡ್ತಿರ್ತೀರಾ ಅನ್ಕೊಳ್ಳಿ, ಟಿವಿನ ನೀವು ಡೈರೆಕ್ಟ್ ಆಗಿ ಡಿಸ್ಪ್ಲೇ ನೋಡ್ತೀರಾ, ಸೊ ಇದರಿಂದ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಬಟ್ ಈ ಒಂದು ಪ್ರಾಜೆಕ್ಟ್ ನ ನೀವು ಸೊ ಒಂದು ಗೋಡೆ ಆಗಿರಲಿ ಅಥವಾ ನೀವು ಒಂದು ಸ್ಕ್ರೀನ್ ಮೇಲೆ ಡೈರೆಕ್ಟ್ ಆಗಿ ಅದ್ರ ಮೇಲೆ ಅದು ರಿಫ್ಲೆಕ್ಟ್ ಆಗಿ ನೀವು ನೋಡೋದ್ರಿಂದ ನಿಮಗೆ ಯಾವುದೇ ತರದ ಕಣ್ಣಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ LED ಲೆನ್ಸ್ ನ ಕೊಟ್ಟಿರುವಂತದ್ದು ನಿಜಕ್ಕೂ ಒಂಥರ ಅದ್ಭುತವಾದ ವಿಷಯ ಅಂತಾನೆ ಹೇಳ್ಬೋದು. ಇನ್ನು ಗಮನಿಸೋದಾದ್ರೆ ಈ ಒಂದು ಪ್ರಾಜೆಕ್ಟ್ ನ ಹಿಂದ್ಗಡೆ ಬ್ಯಾಕ್ ಸೈಡ್ ನ ಕೆಲವೊಂದಷ್ಟು ಪೋರ್ಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಗಮನಿಸಬಹುದು, ಇದರಲ್ಲಿ ಒಂದು USB ಆಪ್ಷನ್ ಕೊಟ್ಟಿದ್ದಾರೆ, ಒಂದು HDMI ಕೊಟ್ಟಿದ್ದಾರೆ, ಒಂದು 3.5mm ನ ಜಾಕ್ ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು IR ರಿಸೀವರ್ ನ ಕೂಡ ಕೊಟ್ಟಿರುವಂತದ್ದು. USB ಆಪ್ಷನ್ ಇಂದ ನಿಮ್ಮ ಹತ್ರ ಏನಾದ್ರು ಪೆನ್ ಡ್ರೈವ್ ಇದ್ರೆ ಪೆನ್ ಡ್ರೈವ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಏನಾದ್ರು ನೋಡ್ತೀನಿ ಅಂದ್ರೆ ಸೊ ಪೆನ್ ಡ್ರೈವ್ ಹಾಕೊಂಡು ಕೂಡ ನೀವು ನೋಡ್ಕೊಳ್ಬಹುದು. ಇಲ್ಲ ಈ ಒಂದು HDMI ಇದ್ರೂ ನೀವು ಲ್ಯಾಪ್ಟಾಪ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿರುವಂತ ಏನಾದ್ರು DTH ಕನೆಕ್ಷನ್ ಅಂದ್ರೆ ರಿಸೀವರ್ ಏನಾದ್ರೆ ಡೈರೆಕ್ಟ್ ಆಗಿ ಇದು ಕನೆಕ್ಷನ್ ಮಾಡ್ಕೊಂಡು ನೀವು ಟಿವಿಯಲ್ಲಿ ಬರೋ ತರ ಎಲ್ಲ ಚಾನಲ್ಸ್ ಗಳನ್ನು ಕೂಡ ನೋಡ್ಕೋಬಹುದು. ಹಾಗೆ ಇದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ. ಅದರಿಂದನೂ ಕೂಡ ನೀವು ಸೌಂಡ್ ನ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ವೈರ್ ಕನೆಕ್ಟ್ ಮಾಡ್ತೀನಿ ಅಂದ್ರೆ 3.5mm ನ ಒಂದು ಆಡಿಯೋ
ಜಾಕ್ ಕೂಡ ಇದೆ, ಅದರಿಂದ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಹಾಗೆ ಇಲ್ಲೊಂದು ಫಿಲ್ಟರ್ ಕ್ಯಾಪ್ ವ್ಯವಸ್ಥೆ ಕೂಡ ಇದೆ, ಗಮನಿಸಬಹುದು. ಇಲ್ಲೊಂದು ಫಿಲ್ಟರ್ ಕ್ಯಾಪ್ ವ್ಯವಸ್ಥೆ ಕೂಡ ಇದೆ. ಈ ಒಂದು ಫಿಲ್ಟರ್ ಕ್ಯಾಪ್ನ ನೀವು ಒಂದು 15 ದಿವಸ ಅದು ಒಂದು ತಿಂಗಳು ಒಂದೊಂದು ಸಲ ಕ್ಲೀನ್ ಮಾಡ್ತಾ ಹೋದ್ರೆ ಈ ಒಂದು ಪ್ರಾಜೆಕ್ಟ್ನ ಒಳಗಡೆ ಯಾವುದೇ ತರಹದ ಡಸ್ಟ್ ಹೋಗಲ್ಲ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ತುಂಬಾ ವರ್ಷದವರೆಗೂ ಕೂಡ ನಿಮಗೆ ಪ್ರಾಜೆಕ್ಟ್ ಅನ್ನೋದು ಬಾಳಿಕೆ ಅನ್ನೋದು ಕೂಡ ಬರುತ್ತೆ. ಹಾಗೆ ಕೆಳಗಡೆ ಬಂದ್ರೆ ಒಂದು ಕೂಲಿಂಗ್ ಫ್ಯಾನ್ ಸಹ ಇದೆ. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನ ಜಾಸ್ತಿ ಹೀಟ್ ಆಗದೇ ಇರೋ ತರ ತಡೆಯೋಕೆ ಒಂದು ಕೂಲಿಂಗ್ ಫ್ಯಾನ್ ವ್ಯವಸ್ಥೆ ಕೂಡ ಇದೆ. ಇದೊಂಥರ ಯೂಸ್ಫುಲ್ ಆಪ್ಷನ್ ಅಂತ ಹೇಳ್ಬೋದು. ಹಾಗೆ ಈ ಒಂದು ಪ್ರಾಜೆಕ್ಟ್ ನ ನೀವು ಪವರ್ ಕನೆಕ್ಟ್ ಮಾಡಬೇಕು ಅಂದ್ರೆ ಒಂದು ಪವರ್ ಸಾಕೆಟ್ ಕೂಡ ಇದೆ. ಈ ಪ್ರಾಜೆಕ್ಟ್ ನೀವು ಏನಾದರೂ ಮೇಲ್ಗಡೆಯಿಂದ ಸೀಲಿಂಗ್ ಮೌಂಟ್ ಮಾಡ್ತೀನಿ ಅಂದ್ರೆ ಸೀಲಿಂಗ್ ಮೌಂಟ್ ಮಾಡೋಕೆ ಒಂದು ಎಕ್ಸ್ಟ್ರಾ ಆಪ್ಷನ್ಸ್ ಕೂಡ ಇದೆ. ಗಮನಿಸಬಹುದು ಇಲ್ಲೊಂದು ಟ್ರೈಫೋರ್ಡ್ ಆಪ್ಷನ್ಸ್ ಕೂಡ ಇದೆ. ಈ ಟ್ರೈಫೋರ್ಡ್ ಇಂದನೂ ಕೂಡ ಇದನ್ನ ಫಿಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಸೀಲಿಂಗ್ ಮೌಂಟ್ ಇಂದನೂ ಕೂಡ ಮಾಡ್ಕೋಬಹುದು. ಟೇಬಲ್ ಮೇಲೆ ಇಟ್ಕೊಂಡು ಕೂಡ 180 ಡಿಗ್ರಿ ಆಂಗಲ್ ಅಲ್ಲೂ ಕೂಡ ಇದನ್ನ ನೀವು ವ್ಯೂ ಕೂಡ ಮಾಡ್ಕೋಬಹುದು. ಈ ಪ್ರಾಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ನೇಟಿವ್ 1080 ನೇಟಿವ್ ರೆಸಲ್ಯೂಷನ್ ಬಂದಿದೆ, ಮತ್ತೆ 4K ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಅಂತಂದ್ರೆ ನೀವೇನು ಯಾವುದೇ ರೀತಿ ಎಕ್ಸ್ಟ್ರಾ ಡಿವೈಸ್ ಏನಾದರೂ ಕನೆಕ್ಟ್ ಮಾಡಿಲ್ಲ, ಜಸ್ಟ್ ಇದರಿಂದ ನೀವು ವೈಫೈ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಅಂದ್ರೆ ಫುಲ್ HD ಕ್ವಾಲಿಟಿಯಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇಲ್ಲ ಅಂತಂದ್ರೆ ನೀವೇನಾದರೂ ಫೈರ್ ಸ್ಟಿಕ್ ಹಾಕೊಳ್ತೀನಿ ಅಥವಾ ಎ ಫೈಬರ್ ಕನೆಕ್ಷನ್ ಇದಕ್ಕೆ ಏನಾದರೂ ನೀವು ಕನೆಕ್ಟ್ ಮಾಡ್ತೀನಿ ಅಂತಂದ್ರೆ 2160 ಪಿಕ್ಸೆಲ್ ಅಂದ್ರೆ 4K ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಕಲರ್ನ ವಿಷಯಕ್ಕೆ ಬರೋದಾದ್ರೆ 1.5 ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಕೂಡ ಮಾಡುತ್ತೆ. ಅದಕ್ಕಿಂತ ಮುಂಚೆ ಇದರಲ್ಲಿ ಕಾಂಟ್ರಾಸ್ಟ್ ನ ವಿಷಯಕ್ಕೆ ಬರೋದಾದ್ರೆ 20,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ನಿಜಕ್ಕೂ ಒಂಥರ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. ಸೊ ಅಂದ್ರೆ ಈ ಒಂದು ಬಜೆಟ್ ಅಲ್ಲಿ ನಿಮಗೆ 5,000:1 ಅಥವಾ 10,000:1 ಕಾಂಟ್ರಾಸ್ಟ್ ರೇಷಿಯೋ ಸಿಗುತ್ತೆ. ಬಟ್ ಈ ಒಂದು ಬೆಲೆಯಲ್ಲಿ ನಿಮಗೆ 20,000:1 ಕಾಂಟ್ರಾಸ್ಟ್ ರೇಷಿಯೋ ಮತ್ತೆ 13,000 ಅಂದ್ರೆ 13,000 ಒಂದು ಲೂಮಿನಸ್ ನ ಇರೋದ್ರಿಂದ ಒಂಥರ ಬ್ರೈಟ್ನೆಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಈ ಒಂದು ಬೆಲೆಗೆ ಅಂತ ಹೇಳ್ಬೋದು. ಹಾಗೆ ಇನ್ನು ಇದರಲ್ಲಿ 1GB RAM ಮತ್ತು 8GB ಸ್ಟೋರೇಜ್ ನೊಂದಿಗೆ ಬರ್ತಾ ಇದೆ. ಅಷ್ಟೇ ಅಲ್ಲ Android 12 ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಸೊ ನೀವು ಬೇರೆ ಯಾವುದೇ ಒಂದು ಪ್ರಾಜೆಕ್ಟ್ ನ ಅಂದ್ರೆ ಒಂದು ಬೇರೆ ಬ್ರ್ಯಾಂಡಿಂಗ್ ಅಲ್ಲಿ ನೀವು ಒಂದು 20,000 25,000 30,000 ವರೆಗೂ ಯಾವುದೇ ಪ್ರಾಜೆಕ್ಟ್ ತಗೊಂಡ್ರು ಕೂಡ ನಿಮಗೆ Android 9 ಇರುತ್ತೆ. ಬಟ್ ಈ ಒಂದು ಬಜೆಟ್ ಕ್ಯಾಟಗರಿಯಲ್ಲಿ Android 12 ಅಪ್ಡೇಟೆಡ್ ವರ್ಷನ್ ಇರೋದ್ರಿಂದ ಇದರಲ್ಲಿ ನಿಮಗೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೋಡ್ಕೋಬಹುದು. ಅಷ್ಟೇ ಅಲ್ಲ ಬ್ಲೂಟೂತ್ ಆಪ್ಷನ್ ಕೂಡ ಇದೆ, ಮತ್ತೆ ವೈಫೈ ಆಪ್ಷನ್ ಕೂಡ ಇದೆ. ಬ್ಲೂಟೂತ್ ಬಂದ್ಬಿಟ್ಟು 5.2 ಆಪ್ಷನ್ಸ್ ಕೂಡ ಇದೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳಿದ್ರೆ ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. 5.2 ಆಪ್ಷನ್ ಇರೋದ್ರಿಂದ ಫಾಸ್ಟ್ ಆಗಿ ಕೂಡ ಪೇರ್ ಆಗುತ್ತೆ. ಸೊ ಹಾಗೆ ಇದರಲ್ಲಿ 2.4G ಕೂಡ ಸಪೋರ್ಟ್ ಮಾಡುತ್ತೆ. ವೈಫೈ ಕನೆಕ್ಷನ್ ಬಂದ್ಬಿಟ್ಟು 2.4G ಕನೆಕ್ಟ್ ಮಾಡುತ್ತೆ. ಹಾಗೆ 5G ಕೂಡ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನಾದರೂ 6G ಬಂದ್ರೆ 6G ಕೂಡ ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಈ ಏರ್ ಫೈಬರ್ ಕನೆಕ್ಷನ್ ಆಗಿರಲಿ ಅಥವಾ ಫೈಬರ್ ಕನೆಕ್ಷನ್, ವೈಫೈ ಕನೆಕ್ಷನ್ ಇದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ವೈರ್ಲೆಸ್ ಮುಖಾಂತರ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಹಾಟ್‌ಸ್ಪಾಟ್ ಆನ್ ಮಾಡು ಕೂಡ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಸೊ ಇದರಲ್ಲಿರುವಂತಹ OTT ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ಆರಾಮಾಗಿ ಕೂಡ ನೋಡ್ಕೋಬಹುದು. ಹಾಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ಬಿಲ್ಟ್ ಆಗಿ 5 ವ್ಯಾಟ್ ನ ಒಂದು ಐಪೈ ಸ್ಪೀಕರ್ ಕೂಡ ಇದೆ. ಒಂದು ಲೆವೆಲ್ಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅಷ್ಟು ದೊಡ್ಡ ಒಂದು ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ನೀವೊಂದು ಎಕ್ಸ್ಟ್ರಾ ಒಂದು ಚೆನ್ನಾಗಿರುವಂತ ಸ್ಪೀಕರ್ ನ ಕನೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಒಂಥರ ನಿಮಗೆ ಸಿನಿಮಾ ಥಿಯೇಟರ್ನೇ ಮನೆಯಲ್ಲಿ ನೋಡ್ದಂಗಾಗುತ್ತೆ. ಸೊ ಇನ್ನು ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸೋಕೋಸ್ಕರ ಈಗ 120 ಇಂಚಸ್ ಅಲ್ಲೂ ಕೂಡ ಸ್ಕ್ರೀನ್ ಕೂಡ ಪ್ಲೇ ಮಾಡಿದ್ದೀನಿ. ಈ ಒಂದು ಪ್ರಾಜೆಕ್ಟ್ ನ ನೀವು ಮ್ಯಾಕ್ಸಿಮಮ್ ಆಗಿ ಒಂದು 200 ಇಂಚ್ ಅಂದ್ರೆ 200 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ಕ್ವಾಲಿಟಿ ಇಂಚಸ್ ಏನಾದರೂ ನೋಡ್ತೀನಿ ಅಂದ್ರೆ 120 ಇಂಚಸ್ ಅಲ್ಲಿ ನೀವೇನಾದರೂ ಸ್ಕ್ರೀನ್ ಪ್ಲೇ ಮಾಡ್ತೀನಿ ಅಂದ್ರೆ ಸೇಮ್ ನಿಮಗೆ ಥಿಯೇಟರ್ ಫೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ ನ ನಾನು ಈ ರೀತಿಯಾಗಿ ಸೆಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಯಾರು ಬೇಕಾದರೂ ಇದನ್ನ ನೀವು ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಸೊ ಇದಕ್ಕೆ ಇನ್ಸ್ಟಾಲೇಷನ್ ಅಂತ ಏನಿಲ್ಲ, ಟಿವಿ ಯಾವ ತರ ಆನ್ ಮಾಡ್ತೀರಾ ಆ ತರ ಆನ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಒಂದು ಪವರ್ ಕೇಬಲ್ ಹಾಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ DTH ಕನೆಕ್ಷನ್ ಏನಾದ್ರೆ ಸೊ ನೀವು DTH ಕೂಡ ಕನೆಕ್ಷನ್ ಮಾಡ್ಕೋಬಹುದು. DTH ಇಲ್ಲ ಅಂತಂದ್ರೆ ಇದಕ್ಕೆ ವೈಫೈ ಕನೆಕ್ಟ್ ಮಾಡಿಬಿಟ್ಟು ಕೂಡ ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಈ ತರ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈಗ ಸುಮಾರು ಜನ ಕೇಳ್ತಿದ್ರು ಸರ್ ನಮಗೆ DTH ಮನೆಯಲ್ಲಿ ಇದೆ ಯಾವ ರೀತಿ ಕನೆಕ್ಷನ್ ಮಾಡಬೇಕು ಅಂತ. ಅದಕ್ಕೆ ನಾವು ಒಂದು ಜಿಯೋ ಸೆಟಪ್ ಬಾಕ್ಸ್ ಕೂಡ ಇದೆ. ಸೆಟಪ್ ಬಾಕ್ಸ್ ಮೂಲಕ ನಾವು ಒಂದು HDMI ಕೇಬಲ್ ತಗೊಂಡು ನಿಮಗೆ HDMI ಆಪ್ಷನ್ ಕೂಡ ಇಟ್ಕೊಂಡಿದ್ದೀನಿ. ಇದರಿಂದ ನೀವು ಟಿವಿಯಲ್ಲಿ ಬರುತ್ತಾರೆ ಎಲ್ಲ ಚಾನಲ್ಸ್ಗಳು ಕೂಡ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ನ ಆನ್ ಮಾಡೋಕೆ ಒಂದು ಬಟನ್ ಸಹ ಇದೆ. ಇಲ್ಲಿ ಗಮನಿಸಬಹುದು ರಿಮೋಟ್ ಮೂಲಕ ಕೂಡ ಇದನ್ನ ಆನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇದರಲ್ಲೇ ಒಂದು ಬಟನ್ಸ್ ಇದೆ, ಇದರಿಂದನೂ ಕೂಡ ನೀವು ಆನ್ ಕೂಡ ಮಾಡ್ಕೋಬಹುದು. ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಎಂಟರ್ಪ್ರೈಸ್ ಬರುತ್ತೆ. ಸೊ ಗಮನಿಸಬಹುದು. ಸೊ ಇದರಲ್ಲೂ ಕೂಡ ಮೇಲ್ಗಡೆ ಬಂದರೆ ಹೋಮೋ, ಆ್ಯಪ್ಸು, ವಿಡಿಯೋ, ಮ್ಯೂಸಿಕ್, ಸೆಟ್ಟಿಂಗ್ಸ್ ಇದೇ ಥರ ಆಪ್ಷನ್ಸ್ ಕೂಡ ಇದೆ. ಮೊದಲಿಗೆ ಹೋಮಲ್ಲಿ ಬಂದರೆ ನಿಮಗೆ ನೆಟ್ಫ್ಲಿಕ್ಸ್ ಆಗಿರಲಿ, ಮತ್ತು ಯೂಟ್ಯೂಬ್ ಆಗಿರಲಿ, ಡಿಸ್ನಿ ಪ್ಲಸ್, ಹಾಟ್‌ಸ್ಟಾರ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಈ ಥರದ ಕೆಲವೊಂದಷ್ಟು ಇನ್ಬಿಲ್ಟ್ ಅಪ್ಲಿಕೇಶನ್ ಸಹ ಇದರಲ್ಲಿ ಇದೆ. ಸೊ ಹಾಗೆ ನೀವೇನಾದರೂ ಇನ್ನು ಅಪ್ಲಿಕೇಶನ್ನ ವ್ಯವಸ್ಥೆಗೆ ಬಂದರೆ ಇನ್ನು ಗಮನಿಸ್ಬೋದು. ಅಪ್ಲಿಕೇಶನಲ್ಲಿ ಬಂದರೆ ನಿಮಗೆ ನೀವೇನಾದರೂ ಪೆನ್ಡ್ರೈವ್ ಹಾಕಿದರೆ ಇಲ್ಲಿ ಗಮನಿಸ್ಬೋದು ಫೈಲ್ ಮ್ಯಾನೇಜರ್ ಆಪ್ಷನ್ ಕೂಡ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಕೂಡ ನೀವು ನಿಮ್ಮ ಒಂದು ಪೆನ್ಡ್ರೈವ್ ಇರುವಂಥ ಇಮೇಜ್ ಆಗಿರಲಿ, ಆಡಿಯೋ ಆಗಿರಲಿ ಅಥವಾ ಅದರಲ್ಲಿರುವಂಥ ವಿಡಿಯೋ ಆಗಿರಲಿ ನೀವು ದೊಡ್ಡದಾಗಿ ಕೂಡ ನೋಡ್ಕೋಬಹುದು.
ಸೊ ಹಾಗೆ ಇನ್ನು ಗಮನಿಸಬಹುದು ಇದರಲ್ಲಿ ಬ್ಲೂಟೂತ್ ಸ್ಪೀಕರ್ ಕೂಡ ಇದೆ, ಹಾಗೆ ಮಿರಾಕ್ಯಾಸ್ಟ್ ಆಪ್ಷನ್ ಕೂಡ ಇದೆ. ಈ ಎಲ್ಲ ಒಂದು ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಕೂಡ ಇದರಲ್ಲೂ ಕೂಡ ಇರುತ್ತೆ. ಸೊ ಈ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಅಲ್ಲಿ ನಿಮಗೆ ಮಿರಾಕ್ಯಾಸ್ಟ್ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೀವು ಮಿರಾಕ್ಯಾಸ್ಟ್ ಮೂಲಕ ಇದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲದೆ ವೈರ್ಲೆಸ್ ಮುಖಾಂತರ ನಿಮ್ಮ ಮೊಬೈಲ್ ಅಲ್ಲಿ ನೀವು ಏನೇನು ಯೂಸ್ ಮಾಡ್ತೀರಾ ಇಷ್ಟು ದೊಡ್ಡದಾಗಿ ಇಂಚಸ್ ಅಲ್ಲಿ ನಿಮಗೆ ಬರುತ್ತೆ. ಇದರಿಂದ ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತೀನಿ ಅಂತಂದ್ರೆ ಮತ್ತೆ ಬಿಸ್ನೆಸ್ ಪರ್ಪಸ್ಗೆ ಏನಾದ್ರು ಹೇಳ್ಕೊಡ್ತೀನಿ ಅಂತಂದ್ರೆ ತುಂಬಾನೇ ಯೂಸ್ ಆಗುತ್ತೆ ಈ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗೆ ಇನ್ನು ಗಮನಿಸೋದಾದ್ರೆ ಇನ್ನು ಮ್ಯೂಸಿಕ್ ಸೆಟ್ಟಿಂಗ್ಸ್ ಅಲ್ಲಿ ಬರೋಣ. ಮ್ಯೂಸಿಕ್ ಮತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಬರೋದಾದ್ರೆ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಸೆಟ್ಟಿಂಗು, ಸೋರ್ಸು, ಆಪ್ಷನಲ್, ಫೈಲ್ ಮ್ಯಾನೇಜರ್ ಈ ತರ ಆಪ್ಷನ್ಸ್ ಗಳಿರುತ್ತೆ. ಮೊದಲಿಗೆ ಸೆಟ್ಟಿಂಗ್ ನಲ್ಲಿ ನೋಡೋಣ. ಸೆಟ್ಟಿಂಗ್ ಅಲ್ಲಿ ಗಮನಿಸೋದಾದ್ರೆ ನೆಟ್ವರ್ಕಿಂಗ್ ಫಸ್ಟ್ ಆಪ್ಷನ್ಸ್ ಕೂಡ ಇದೆ. ಈ ನೆಟ್ವರ್ಕ್ ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಇಂಟರ್ನೆಟ್ ಅಂದ್ರೆ ಏರ್ ಫೈಬರ್ ಕನೆಕ್ಷನ್ ಆಗಿರಲಿ ಅಥವಾ ವೈಫೈ ಕನೆಕ್ಷನ್ ಆಗಿರಲಿ, ರೋಟರ್ ಆಗಿರಲಿ, ಅದ್ಯಾವುದೂ ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಮೊಬೈಲ್ ಅಲ್ಲೇ ನೀವು ಹಾಟ್ಸ್ಪಾಟ್ನ ಆನ್ ಮಾಡಿಬಿಟ್ಟು ಕೂಡ ಇದಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿಬಿಟ್ಟು ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ಇನ್ನು ಸೆಟ್ಟಿಂಗ್ಸ್ ಅಲ್ಲೇ ನಿಮಗೆ ಗಮನಿಸಬಹುದು, ಸೆಟ್ಟಿಂಗ್ಸ್ ಅಲ್ಲಿ ಇನ್ನು ಬ್ಲೂಟೂತ್ ಆಪ್ಷನ್, ಇದರಲ್ಲಿ ಬ್ಲೂಟೂತ್ 5.2 ಆಪ್ಷನ್ಸ್ ಕೂಡ ಇದೆ. ಈ ಒಂದು ಬ್ಲೂಟೂತ್ ಆಪ್ಷನ್ ಇಂದ ನಿಮ್ಮ ಮನೆಯಲ್ಲಿರುವಂತಹ ಸೌಂಡ್ ಸಿಸ್ಟಮ್ಗಳು, ಸೌಂಡ್ ಬಾರ್ಗಳು ಈ ತರ ಇದ್ರೆ ಸೊ ಅದಕ್ಕೆ ವೈರ್ಲೆಸ್ ಮುಖಾಂತರ ಬ್ಲೂಟೂತ್ ಆಪ್ಷನ್ ಇಂದ ನೀವು ಎಕ್ಸ್ಟ್ರಾ ಸ್ಪೀಕರ್ ಕೂಡ ಇದ್ರ ಜೊತೆಗೆ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಇನ್ನು ಪ್ರೊಜೆಕ್ಷನ್ಸ್ ಅಲ್ಲಿ ಬಂದ್ರೆ ಇನ್ನು ಪ್ರೊಜೆಕ್ಷನ್ಸ್ ಆಪ್ಷನ್ಸ್ ಕೂಡ ಇದೆ. ಇದರಲ್ಲಿ ಆಟೋ ಫೋಕಸ್ ಮತ್ತೆ ಆಟೋ ಕೀಸ್ಟೋನ್ ಏನಾದರೂ ಬೇಕು ಅಂತಂದ್ರೆ ಈ ಒಂದು ಆಟೋ ಫೋಕಸ್ ಯಾವ ರೀತಿ ಎಲ್ಲ ಕೆಲಸ ಮಾಡುತ್ತೆ ಅಂದ್ರೆ, ಈ ಪ್ರಾಜೆಕ್ಟ್ನ ಜಸ್ಟ್ ನೀವು ತಗೊಂಡೋಗಿ ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಅದಾಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು, ನಾನು ಯಾವುದೇ ರೀತಿ ಅಡ್ಜಸ್ಟ್ ಮಾಡಿಲ್ಲ, ಅದಾಗೆ ನಿಮಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಇನ್ನು ಮ್ಯಾನ್ಯುವಲ್ ಫೋಕಸ್ ಕೂಡ ಇದೆ. ಅಂದ್ರೆ ನೀವು ಆಟೋ ಫೋಕಸ್ ನಂಗೆ ಬೇಡ, ನಾನು ಮ್ಯಾನ್ಯುವಲ್ ಫೋಕಸ್ ಇಂದ ಮಾಡ್ಕೊಳ್ತೀನಿ ಅಂತಂದ್ರೆ ನೀವು ರಿಮೋಟ್ ಮೂಲಕನೂ ಕೂಡ ಇದನ್ನ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು. ಇನ್ನು ಇದರಲ್ಲಿ ಡಿಜಿಟಲ್ ಝೂಮ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಸ್ಕ್ರೀನ್ ನೀವು ಚಿಕ್ಕದಾಗಿ ಮಾಡ್ತೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು, ಚಿಕ್ಕದಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು, ಹಾಗೆ ದೊಡ್ಡದಾಗಿ ಬೇಕು ಅಂದ್ರೆ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. ಝೂಮಿಂಗ್ ಆಪ್ಷನ್ಸ್ ಕೂಡ ಇದರಲ್ಲಿ ಇದೆ. ಅದು ಬಿಟ್ಟರೆ ಇನ್ನು ಗಮನಿಸಬಹುದು ಇದರಲ್ಲಿ ಆಟೋ ಕೀಸ್ಟೋನ್ ಕರೆಕ್ಷನ್ಸ್ ಕೂಡ ಇದೆ. ಗಮನಿಸಬಹುದು ಇದಕ್ಕೆ ಎಷ್ಟು ಬೇಕೋ ಅಂದ್ರೆ ಇದು ಕಾರ್ನರ್ ಟು ಕಾರ್ನರ್ ನಿಮಗೆ ಎಷ್ಟು ಬೇಕೋ ಅದಾಗೆ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ಅದನ್ನ ನೀವು ಆಟೋ ಇಟ್ಟರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಕ್ರೀನ್ ಅದಾಗೆ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲ ನೀವು ಮ್ಯಾನ್ಯುವಲ್ ಆಗಿ ಕೀಸ್ಟೋನ್ ಕರೆಕ್ಷನ್ ಸೆಟ್ ಮಾಡ್ಕೊಳ್ತೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು, ಇನ್ನು ಮ್ಯಾನ್ಯುವಲ್ ಆಗಿ ನೀವು ಕೀಸ್ಟೋನ್ ಕರೆಕ್ಷನ್ ಸೆಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಈ ತರ ನೀವು ಕಾರ್ನರ್ ಟು ಕಾರ್ನರ್ ಇದನ್ನ ಬ್ಯಾಲೆನ್ಸ್ ರೀತಿನೂ ಕೂಡ ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಆಟೋ ಇಟ್ಟರೆ ಅದಾಗೆ ಅಡ್ಜಸ್ಟ್ ಆಗುತ್ತೆ. ಇಲ್ಲ ನಮ್ಗದು ಸರಿ ಆಗಿಲ್ಲ, ನನಗೆ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಬೇಕು ಅಂತಂದ್ರೆ ನೀವು ಮ್ಯಾನ್ಯುವಲ್ ಆಗಿ ಕೂಡ ನೀವು ಇದನ್ನ ಕರೆಕ್ಷನ್ಸ್ ಗಳನ್ನ ನೀವು ಬ್ಯಾಲೆನ್ಸ್ ರೀತಿಯಾಗಿ ಮಾಡ್ಕೊಳ್ಬಹುದು. ಸೊ ಗಮನಿಸಬಹುದು. ಹಾಗೆ ನೀವು ಈ ಒಂದು ಪ್ರಾಜೆಕ್ಟ್ನ ಮೇಲ್ಗಡೆ ಸೀಲಿಂಗ್ ಮೌಂಟ್ ಮಾಡ್ತೀನಿ ಅಂತಂದ್ರೆ ಸೊ ನಿಮಗೆ ಉಲ್ಟಾ ಬರಬೇಕಲ್ಲ, ಸೊ ಅವಾಗ ನಿಮಗೆ ಉಲ್ಟಾ ಬರೋ ತರನೂ ಕೂಡ ಇಟ್ಕೋಬಹುದು. ಇಲ್ಲಿ ಎಲ್ಲ ತರದ ಫ್ರಂಟ್ ಸೀಲಿಂಗ್ ಆಗಿರಲಿ ಗಮನಿಸಬಹುದು. ಸೊ ಈ ತರನೂ ಕೂಡ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಇನ್ನು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಆಗಿರಲಿ, ಡೇಟ್ ಆ್ಯಂಡ್ ಟೈಮ್ ಸೆಟ್ಟಿಂಗ್ ಆಗಿರಲಿ, ಸಿಸ್ಟಮ್ ಆಗಿರಲಿ, ಸೊ ಹಾಗೆ ಅಪ್ಲಿಕೇಶನ್ಸ್ ಆಗಿರಲಿ, ಇನ್ನು ಅದರ್ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ನೀವೇನಾದ್ರೂ HDMI ಏನಾದ್ರು ARC ಆನ್ ಮಾಡ್ಕೊಳ್ತೀನಿ ಅಂತಂದ್ರೆ ಇದರಲ್ಲಿ HDMI ARC ಕೂಡ ಸಪೋರ್ಟ್ ಮಾಡುತ್ತೆ. ಒಂದು ಒಳ್ಳೆ ಕ್ವಾಲಿಟಿಯ ಸೌಂಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ HDMI ARC ಆಗೋ ಸಪೋರ್ಟ್ ಆಗುವಂತ ಒಂದು ಸೌಂಡ್ ಸಿಸ್ಟಮ್ ಇದ್ರೆ ನೀವು ಈ ಒಂದು ಪ್ರೊಜೆಕ್ಟರ್ HDMI ARC ಕೂಡ ಸಪೋರ್ಟ್ ಮಾಡುತ್ತೆ. ಸೊ ನೀವು ಇದರಲ್ಲಿ ಆಡಿಯೋ ಔಟ್ಪುಟ್ ಡಿವೈಸ್ ಅಲ್ಲಿ ಬಂದು HDMI ARC ಇಟ್ಕೊಂಡ್ರೆ ನೀವು ಅದನ್ನು ಕೂಡ ಈ ಒಂದು ಪ್ರೊಜೆಕ್ಟರ್ ಸಪೋರ್ಟ್ ಕೂಡ ಮಾಡುತ್ತೆ. ಅಬೌಟ್ ಅಲ್ಲಿ ಬಂದ್ರೆ ಸೊ ಗಮನಿಸಬಹುದು ಇದರಲ್ಲಿ ಆಂಡ್ರಾಯ್ಡ್ 12 ಇರುವಂತದ್ದು. ಸೊ ಬೇರೆ ಯಾವುದೇ ಒಂದು ಪ್ರೊಜೆಕ್ಟರ್ ಈ ಒಂದು ಪ್ರೈಸ್ ರೇಂಜ್ಗೆ ಗಮನಿಸಿದ್ರೆ ನೀವು ಆಂಡ್ರಾಯ್ಡ್ 9 ಆಂಡ್ರಾಯ್ಡ್ 11 ಇದ್ರೆ ಇದರಲ್ಲಿ ಅಪ್ಗ್ರೇಡ್ ಆಂಡ್ರಾಯ್ಡ್ 12 ನ ಕೊಟ್ಟಿರುವಂತದ್ದು ಒಂಥರ ಯೂಸ್ಫುಲ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಇದರ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬಂದ್ಬಿಡೋಣ. ಸೊ ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ನ ಪಿಕ್ಚರ್ ಕ್ವಾಲಿಟಿ ಗಮನಿಸಬಹುದು. ನಾನೀಗ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಕೂಡ ಪ್ಲೇ ಮಾಡಿದ್ದೀನಿ ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ. ಸೊ 11,500 ರೂಪಾಯಿ ಬಜೆಟಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನೀವು ಗಮನಿಸ್ಬೋದು ಕಲರ್ ಆಗಿರಲಿ, ಕಾಂಟ್ರಾಸ್ಟ್ ಆಗಿರಲಿ, ಮತ್ತು ಪಿಕ್ಚರ್ ಕ್ವಾಲಿಟಿ ಆಗಿರಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ಇನ್ನು ಈ ಒಂದು ಪ್ರಾಜೆಕ್ಟ್ನ ನಾನು ಇವಾಗ ರೆಜುಲೇಷನ್ ಕೂಡ ಚೆಕ್ ಮಾಡೋಣ. ಸೊ ಗಮನಿಸಬಹುದು ರೆಜುಲೇಷನ್ ಕೂಡ ನಿಮಗೆ ಡೈರೆಕ್ಟಾಗಿ ನಾನು ಚೆಕ್ ಮಾಡಿ ಕೂಡ ತೋರಿಸ್ತೀನಿ. ಇನ್ನು ಸೆಟ್ಟಿಂಗ್ಸಲ್ಲಿ ಬಂದರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಮ್ಯಾಕ್ಸಿಮಮ್ ಆಗಿ 2160 ಪಿಕ್ಸೆಲ್ಸ್ ವರೆಗೂ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಸೊ ನೀವು ಇದನ್ನ ನಾನೀಗ ಇದನ್ನ ಸೆಟಪ್ ಬಾಕ್ಸ್ ಕೂಡ ಹಾಕೊಂಡಿರೋದ್ರಿಂದ ನಿಮಗೆ 2160 ಪಿಕ್ಸೆಲ್ಸ್ ಬರ್ತಾ ಇದೆ. ನೀವೇನಾದರೂ ಈ ಒಂದು ಪ್ರಾಜೆಕ್ಟ್ನ ಯಾವುದೇ ಥರದ ಎಕ್ಸ್ಟ್ರಾ ಡಿವೈಸ್ ಏನಾದರೂ ಕನೆಕ್ಟ್ ಮಾಡಿಲ್ಲ ಅಂತಂದರೆ ನಿಮಗೆ 1080 ಪಿಕ್ಸೆಲ್ಸ್ ವರೆಗೂ ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ 1080 ಪಿಕ್ಸೆಲ್ಸ್ ಅಂತಾರೆ ನಿಮಗೆ ಈ ಥರ ಒಂದು ಕ್ವಾಲಿಟಿ ಬರುತ್ತೆ. ಅದೇ ನೀವೇನಾದರೂ 2160 ಪಿಕ್ಸೆಲ್ಸ್ ಏನಾದರೂ ಇಟ್ಕೊಂಡ್ರೆ ನಿಮಗೆ 4K ಕೂಡ ಎಕ್ಸಾಕ್ಟ್ ಕೂಡ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸ್ಬೋದು.
ಈ ಒಂದು ಪ್ರಾಜೆಕ್ಟ್ನ ವಿಡಿಯೋ ಕ್ವಾಲಿಟಿ ತಾವು ಗಮನಿಸಬಹುದು ಯಾವ ಥರ ಇದೆ ಅಂತಂದರೆ ನಿಜವಾಗ್ಲೂ ನೀವೇನಾದರೂ 1 ಲಕ್ಷ 1.5 ಲಕ್ಷ ಕೊಟ್ಟು ಏನು ಟಿ ವಿ ತೊಗೊಳ್ತಿರಲ್ಲ ಜಸ್ಟ್ 11,500 ರೂಪಾಯಿ ಈ ಒಂದು ಪ್ರಾಜೆಕ್ಟ್ ತೊಗೊಂಡ್ರೆ ಅದಕ್ಕಿಂತ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಗಮನಿಸ್ಬೋದು ಕ್ವಾಲಿಟಿ ಮಾತ್ರ ನಿಜಕ್ಕೂ ಒಂಥರ ಬೆಂಕಿ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ನಲ್ಲಿ ನಿಮಗೆ ಪಿಕ್ಚರ್ ಕ್ವಾಲಿಟಿನೂ ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಅಂದರೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಕೂಡ ಇಟ್ಕೋಬಹುದು. ಸೊ ಬ್ರೈಟ್ನೆಸ್ ಕೂಡ ಜಾಸ್ತಿ ಮಾಡ್ಕೋಬಹುದು ಮತ್ತು ಆಡಿಯೋ ಆ್ಯಂಡ್ ಇಮೇಜ್ ಕೂಡ ಸೆಟ್ಟಿಂಗ್ಸ್ ಕೂಡ ಇದೆ. ಮೊದಲಿಗೆ ಇಮೇಜ್ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ಗಮನಿಸಬಹುದು ಇದರಲ್ಲಿ 16:9 ಕೂಡ ಇಟ್ಕೋಬಹುದು, 4:9 3 ಕೂಡ ಇಟ್ಕೋಬಹುದು, ಇಲ್ಲಾಂದ್ರೆ ಆಟೋ ಕೂಡ ಇಟ್ಕೋಬಹುದು. ಸೊ ಹಾಗೆ ಇಲ್ಲಿ ಗಮನಿಸೋದಾದ್ರೆ ಪಿಕ್ಚರ್ ಮೂಡ್ ಅಲ್ಲಿ ಬಂದ್ರೆ ಇದರಲ್ಲಿ ಸ್ಟ್ಯಾಂಡರ್ಡ್ ಮೂಡ್ ಆಗಿರಲಿ, ಫಿಲಿಂ ಮೂಡ್ ಆಗಿರಲಿ, ಡೈನಾಮಿಕ್ ಆಗಿರಲಿ, ಸಾಫ್ಟ್ ಆಗಿರಲಿ, ಗೇಮ್ ಆಗಿರಲಿ ಮತ್ತೆ ಕಸ್ಟಮೈಸ್ ಕೂಡ ಇದೆ. ನಿಮಗೆ ಫಿಲಿಂ ಮೂಡ್ ಏನಾದ್ರು ಇಟ್ಕೊಂಡ್ರೆ ನಿಮಗೆ ಸೊ ಗಮನಿಸಬಹುದು ಯಾವ ತರ ಒಂದು ಕಲರ್ ಬರುತ್ತೆ ಅಂತ. ಸ್ವಲ್ಪ ನಿಮಗೆ ಇಮೇಜ್ ಕ್ವಾಲಿಟಿ ಕೂಡ ಚೇಂಜ್ ಆಗುತ್ತೆ. ಹಾಗೆ ಡೈನಾಮಿಕ್ ಕೂಡ ಇಟ್ಕೊಂಡ್ರೆ ಈ ತರ ಕಲರ್ ಅಲ್ಲಿ ಬರುತ್ತೆ. ಇನ್ನು ಸಾಫ್ಟ್ ಮೂಡ್ ಅಲ್ಲಿ ಇಟ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇನ್ನು ಗೇಮಿಂಗ್ ಮೂಡ್ ಇಟ್ಕೊಂಡ್ರೆ ಈ ತರ ಬರುತ್ತೆ. ಇನ್ನು ಕಸ್ಟಮೈಸ್ ಅಲ್ಲಿ ಬಂದ್ರೆ ಕಸ್ಟಮೈಸ್ ಅಲ್ಲಿ ನಿಮಗೆ ಬ್ರೈಟ್ನೆಸ್ ಮಾತ್ರನೇ ಕೂಡ ಜಾಸ್ತಿ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಬ್ರೈಟ್ನೆಸ್ ಅಲ್ಲಿ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ಮತ್ತೆ ಕಡಿಮೆ ಕೂಡ ಮಾಡ್ಕೋಬಹುದು. ಇನ್ನು ಹಾಗೆ ಕಾಂಟ್ರಾಸ್ಟ್ ಕೂಡ ಜಾಸ್ತಿ ಮಾಡ್ಕೋಬಹುದು, ಹಾಗೆ ಶಾರ್ಪ್ನೆಸ್ ಕೂಡ ಜಾಸ್ತಿ ಮಾಡ್ಕೋಬಹುದು. ನಿಮಗೆ ಯಾವ ಥರ ಒಂದು ಇಮೇಜ್ ಕ್ವಾಲಿಟಿ ಬೇಕೋ ಆ ಥರ ಒಂದು ಕಲರ್ ಆಗಿರಲಿ, ಕಾಂಟ್ರಾಸ್ಟ್ ಆಗಿರಲಿ, ಬ್ರೈಟ್ನೆಸ್ ಆಗಿರಲಿ ಈ ಥರನೂ ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಇನ್ನು ಆಡಿಯೋ ಸೆಟ್ಟಿಂಗ್ಸ್ ಅಲ್ಲಿ ಬಂದರೆ ಗಮನಿಸಬಹುದು ಇದರಲ್ಲಿ ಮೂವಿ ಮೂಡು, ನ್ಯೂಸ್ ಮೂಡ್ ಆಗಿರಲಿ, ಫೋರ್ಸ್ ಮೂಡ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಕಸ್ಟಮೈಸ್ ಆಗಿರಲಿ ಈ ಥರ ಸೌಂಡ್ ಕ್ವಾಲಿಟಿನೂ ಕೂಡ ನೀವು ಈ ಒಂದು ಪ್ರಾಜೆಕ್ಟಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಸೊ ಇನ್ನು ಓವರ್ ಆಲ್ ಆಗಿ ಈ ಒಂದು ಪ್ರೈಸ್ ರೇಂಜ್ಗೆ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕಾಗಿರಲಿ, ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕಾಗಿರಲಿ, ಇದರಲ್ಲಿರುವಂಥ ಸ್ಪೆಸಿಫಿಕೇಶನ್ ಆಗಿರಲಿ ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ಅಪ್ಡೇಟೆಡ್ ಆಂಡ್ರಾಯ್ಡ್ 12ನ ಹೊಂದಿರೋದ್ರಿಂದ ನಿಜಕ್ಕೂ ಒಂಥರ ಇಂಪ್ರೆಸ್ ಆಗಿರುವಂಥ ಈ ಒಂದು ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಸೊ ಗಮನಿಸಬಹುದು ನಾನು ಇವಾಗ 120 ಇಂಚಸ್ ಕೂಡ ಸ್ಕ್ರೀನ್ ಕೂಡ ಪ್ಲೇ ಮಾಡಿದ್ದೀನಿ. ಸೊ ಇದನ್ನ ನೀವು ಮ್ಯಾಕ್ಸಿಮಮ್ ಆಗಿ 200 ವರ್ಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಸೊ ಕ್ವಾಲಿಟಿ ಮಾತ್ರ ನಿಜಕ್ಕೂ ಬೆಂಕಿ ಕ್ವಾಲಿಟಿ ಅಂತ ಹೇಳ್ತೀನಿ. ಒಂದು ಪ್ರಾಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಇನ್ನು ಡೈರೆಕ್ಟ್ ಆಗಿ ಬಂದು ಏನಾದರೂ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು, ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡು ನಿಯರ್ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ನಮ್ಮ ಲಕ್ಷ್ಯ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಹಾಗೆ ಇನ್ನೊಂದ್ಸಲ ಪ್ರೈಸ್ ಹೇಳ್ತಿದ್ದೀನಿ ಕೇವಲ 11,500 ರೂಪಾಯಿ ರೇಂಜಲ್ಲಿ ಈ ಒಂದು ಪ್ರಾಜೆಕ್ಟ್ ನೀವು ತಗೊಳ್ಬಹುದು. ಅಷ್ಟೆಲ್ಲ 1 ವರ್ಷ ಕಂಪ್ಲೀಟ್ಲಿ ವಾರಂಟಿ ಕೂಡ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಳಿ.